ನಮಸ್ಕಾರ ವೀಕ್ಷಕರೇ, ಶೋಧ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಷಯದಲ್ಲಿ ನಾವು ಯಾವ ವಿಷಯ ತಂದಿದ್ದೀವಿ, ಏನನ್ನ ಶೋಧ ಮಾಡ್ಕೊಂಡು ಬಂದಿದ್ದೀವಿ ಅಂತ ನೋಡೋಣ ಬನ್ನಿ. ಮೈಸೂರು ಅರಮನೆದು ಒಂದು ಇತಿಹಾಸ ಇದೆ, ಅದರದ್ದೇ ಒಂದು ಕಲ್ಪನೆ ಇದೆ ಅಂತ ಯಾರಿಗಾದರೂ ಗೊತ್ತಿದೆಯಾ? ಬನ್ನಿ ಅದನ್ನು ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಶೋಧ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಟಚ್ ಮಾಡಿ. 1897ರಲ್ಲಿ ಫೆಬ್ರವರಿ 28ರಂದು ಮೈಸೂರು ಅರಮನೆ ಆವರಣದಲ್ಲಿ ಭವ್ಯವಾದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇತ್ತು. ಆ ದಿನ ಮೈಸೂರಿನ ದಿವಂಗತ ಮಹಾರಾಜ ಚಾಮರಾಜ ಒಡೆಯರ್ ಅವರ ಹಿರಿಯ ಪುತ್ರಿ ರಾಜಕುಮಾರಿ ಜಯಲಕ್ಷ್ಮಮ್ಮಣಿ ಅವರ ವಿವಾಹ ಮಹೋತ್ಸವ ಅತ್ಯಂತ ಅದ್ದೂರಿಯಾಗಿ ನಡೀತಾ ಇತ್ತು. ಇಡೀ ಅರಮನೆಯನ್ನೇ ಅಲಂಕರಿಸಲು ಎಣ್ಣೆ ದೀಪಗಳು, ಮೇಣದ ಬತ್ತಿಗಳು ಮತ್ತು ಗ್ಯಾಸ್ ದೀಪಗಳನ್ನು ಬಳಸ್ತಾ ಇದ್ರು. ಹೀಗಿರುವಾಗ ರಾತ್ರಿ ಸುಮಾರು 9:30 ವೇಳೆಗೆ ಮದುವೆ ಮಂಟಪದ ಮೇಲ್ಭಾಗದ ಅಲಂಕಾರದಲ್ಲಿಟ್ಟಿದ್ದ ಬಟ್ಟೆ ಅಥವಾ ಶಾಮಿಯಾನಕ್ಕೆ ಆಕಸ್ಮಿಕವಾಗಿ ದೀಪದ ಕಿಡಿಯೊಂದು ತಗುಲಿತು. ಹಳೆಯ ಅರಮನೆ ಆಗಿದ್ರಿಂದ ಅದು ಮರದ ಅರಮನೆಯಾಗಿತ್ತು. ಆ ಬೆಂಕಿ ವೇಗವಾಗಿ ಹರಡಿತು. ಕೇವಲ 3 ರಿಂದ 4 ಗಂಟೆಗಳ ಅವಧಿಯಲ್ಲಿ, ಅಂದರೆ ಮಧ್ಯರಾತ್ರಿ ಆಗೋಷ್ಟರಲ್ಲಿ ಇಡೀ ಭವ್ಯ ಮರದ ಅರಮನೆ ಸಂಪೂರ್ಣವಾಗಿ ಸುಟ್ಟು ಬೂದಿಯಾಯಿತು. ಮೂಲ ಮರದ ಅರಮನೆಯು ಹೀಗೆ ಸಂಪೂರ್ಣವಾಗಿ ಭಸ್ಮವಾದಾಗ ಮಹಾರಾಣಿ ಕೆಂಪನಂಜಮ್ಮಣ್ಣಿ ದೇವಿಯವರು ತೀವ್ರ ಆಘಾತಕ್ಕೊಳಗಾದರು. ಆದರೂ ಅವರು ಧೃತಿಗೆಡದೆ ರಾಜಮನೆತದ ಘನತೆಯನ್ನು ಎತ್ತಿ ಹಿಡಿಯಲು ಮತ್ತು ಭವಿಷ್ಯದಲ್ಲಿ ಇಂಥ ಅವಘಡಗಳು ಮತ್ತೆ ಮರುಕಳಿಸಬಾರದು ಅಂತ ಅದೇ ಸ್ಥಳದಲ್ಲಿ ಅತ್ಯಂತ ಸುಭದ್ರವಾದ ಮತ್ತು ಇನ್ನೊಂದು ಅರಮನೆಯನ್ನು ನಿರ್ಮಿಸಲು ತಕ್ಷಣವೇ ಮುಂದಾದರು. ಮಹಾರಾಣಿಯವರ ಈ ದೃಢ ಸಂಕಲ್ಪದ ಬೆನ್ನಲ್ಲೇ ಮೈಸೂರು ಸಂಸ್ಥಾನವು ಆಗಿನ ಬ್ರಿಟಿಷ್ ಭಾರತದಲ್ಲೇ ಅತ್ಯಂತ ನುರಿತ ವಾಸ್ತುಶಿಲ್ಪಿಯ ಹುಡುಕಾಟ ಮಾಡಿದ್ರು. ಆಗ ಅವ್ರ ಕಣ್ಣಿಗೆ ಬಿದ್ದಿದ್ದೇ ಐರ್ಲ್ಯಾಂಡ್ ಮೂಲದ ಪ್ರಸಿದ್ಧ ಇಂಜಿನಿಯರ್ ಹೆನ್ರಿ ಇರ್ವಿನ್ ಅವರು ಆಗಷ್ಟೇ ಮದ್ರಾಸ್ ಸರ್ಕಾರದ ಮುಖ್ಯ ವಾಸ್ತುಶಿಲ್ಪಿ ಹುದ್ದೆಯಿಂದ ನಿವೃತ್ತರಾಗಿದ್ರು. ಅದಾಗಲೇ ಅವರು ಶಿಮ್ಲಾದಲ್ಲಿ ಭವ್ಯವಾದ ವೈಸ್ರಾಯ್ ಲಾಡ್ಜ್ ಮತ್ತು ಚೆನ್ನೈನಲ್ಲಿ ದೈತ್ಯ ಮದ್ರಾಸ್ ಹೈಕೋರ್ಟ್ ಕಟ್ಟಡಗಳನ್ನು ನಿರ್ಮಿಸಿ ಖ್ಯಾತಿ ಗಳಿಸಿದ್ರು. ಶಿಮ್ಲಾದ ಕಟ್ಟಡದಲ್ಲಿ ಅವರು ಆರಂಭಿಕ ಹಂತದ ಸ್ವಯಂಚಾಲಿತ ಅಗ್ನಿಶಾಮಕ ಪೈಪ್ಲೈನ್ಗಳನ್ನು ಅಳವಡಿಸಿದ್ರು. ಬೆಂಕಿಯ ಭೀತಿಯಲ್ಲಿದ್ದ ಮೈಸೂರು ರಾಜಮನೆತನಕ್ಕೆ ಇವರ ಈ ತಂತ್ರಜ್ಞಾನದ ಜ್ಞಾನವೇ ಅತ್ಯಂತ ಆಕರ್ಷಕವಾಗಿ ಕಂಡಿತ್ತು. ಮಹಾರಾಣಿ ಮತ್ತು ದಿವಾನರು ಹೆನ್ರಿ ಇರ್ವಿನ್ ಅವರನ್ನು ಅಧಿಕೃತವಾಗಿ ಸಂಪರ್ಕಿಸಿ ಅವರು ಮೈಸೂರಿಗೆ ನೀವು ಬರಬೇಕು ಆಹ್ವಾನಿಸಿದ್ರು. ಹೊಸ ಅರಮನೆಯ ವಿನ್ಯಾಸಕ್ಕಾಗಿ 12,000 ರೂಪಾಯಿಗಳನ್ನ ಮುಂಗಡ ಸಂಭಾವನೆಯನ್ನು ನಿಗದಿಪಡಿಸಿದ್ರು. ನಂತರ ಮೈಸೂರಿಗೆ ಬಂದ ಇರ್ವಿನ್ ಅವರು ಹಳೆಯ ಅಡಿಪಾಯದ ಮೇಲೆ ಹೊಸ ಅರಮನೆಯನ್ನು ರೂಪಿಸಲು ಅದ್ಭುತವಾದ ನಕ್ಷೆಯನ್ನು ಸಿದ್ಧಪಡಿಸಿದ್ರು. ಅವರು ಕೇವಲ ಪಾಶ್ಚಿಮಾತ್ಯ ಶೈಲಿಯನ್ನು ಬಳಸದೆ ಮೈಸೂರಿನ ಸಾಂಪ್ರದಾಯಿಕ ವೈಭವಕ್ಕೆ ತಕ್ಕಂತೆ ಹಿಂದೂ, ಮೊಘಲ್, ರಜಪೂತ ಮತ್ತು ಗೋಥಿಕ್ ವಾಸ್ತುಶಿಲ್ಪದ ಶೈಲಿಗಳನ್ನು ಮಿಶ್ರಣ ಮಾಡಿ ಇಂಡೋ-ನಾರ್ಸಿಕಲ್ ಮಾದರಿಯನ್ನು ಸೃಷ್ಟಿಸಿದ್ರು. ಮಹಾರಾಣಿಯವರ ಈ ಇಚ್ಛೆಯಂತೆ ಇಡೀ ಕಟ್ಟಡದಲ್ಲಿ ಮರದ ಬಳಕೆಯನ್ನು ಕಡಿಮೆ ಮಾಡಿ ಅದರ ಬದಲಿಗೆ ಬೂದು ಬಣ್ಣದ ಗ್ರಾನೈಟ್ ಶಿಲೆ, ಗಟ್ಟಿ ಇಟ್ಟಿಗೆಗಳು ಹಾಗೂ ಸ್ಕಾಟ್ಲೆಂಡ್ನಿಂದ ಬೃಹತ್ ಕಬ್ಬಿಣದ ಕಂಬಗಳನ್ನು ತರಿಸಲು ನಿರ್ಧರಿಸಲಾಗಿತ್ತು. ಇದರೊಂದಿಗೆ ಅರಮನೆಯ ಜಾಗತಿಕ ಮಟ್ಟದ ರಾಜವೈಭವವನ್ನು ನೀಡಲು ಪ್ರಪಂಚದ ವಿವಿಧ ದೇಶಗಳಿಂದ ಅತ್ಯಂತ ಬೆಲೆಬಾಳುವ ಅಲಂಕಾರಿಕ ವಸ್ತುಗಳನ್ನು ತರಿಸಿ ಬಳಸಲು ತೀರ್ಮಾನಿಸಿದ್ರು. ಇರ್ವಿನ್ ಅವರ ಕೆಲಸದ ವೇಗ ಎಷ್ಟಿತ್ತಂದ್ರೆ, ಫೆಬ್ರವರಿಯಲ್ಲಿ ಹಳೆಯ ಅರಮನೆ ಬೂದಿಯಾಗಿದ್ರೆ ಕೇವಲ 8 ತಿಂಗಳಲ್ಲಿ, ಅಂದ್ರೆ 1897ರ ಅಕ್ಟೋಬರ್ ತಿಂಗಳಲ್ಲಿ ಹೊಸ ಅರಮನೆಯ ಅಂತಿಮ ನಕ್ಷೆಯನ್ನ ಸಿದ್ಧಪಡಿಸಿದ್ರು. ರಾಣಿಯವರಿಗೆ ಅಧಿಕೃತವಾಗಿ ಅಡಿಗಲ್ಲು ಹಾಕಿಸಕ್ಕೆ ಅವರು ಯಶಸ್ವಿಯಾದರು. ಹೀಗೆ ಹೆನ್ರಿ ಇರ್ವಿನ್ ಅವರು ತಾಂತ್ರಿಕ ನೈಪುಣ್ಯತೆ ಮತ್ತು ಮಹಾರಾಣಿಯವರ ಅಚಲ ನಿರ್ಧಾರದಿಂದಾಗಿ ಇಂದಿನ ಜಗತ್ ಪ್ರಸಿದ್ಧ ಅಂಬಾವಿಲಾಸ್ ಅರಮನೆಯ ಭವ್ಯ ನಿರ್ಮಾಣ ಕಾರ್ಯಕ್ಕೆ ಅತ್ಯಂತ ಯಶಸ್ವಿ ಮುನ್ನುಡಿ ಬರೆದವು. ತದನಂತರ ಇರ್ವಿನ್ ಅವರ ನೇತೃತ್ವದಲ್ಲಿ 1897ರಿಂದ 1912ರವರೆಗೆ 15 ವರ್ಷಗಳ ಅವಧಿಯಲ್ಲಿ ನಡೆದ ಈ ಐತಿಹಾಸಿಕ ಪ್ರಸಿದ್ಧ ನಿರ್ಮಾಣ ಕಾರ್ಯವು ಪೂರ್ಣಗೊಂಡಾಗ ಅದಕ್ಕೆ ತಗುಲಿದ್ದ ಒಟ್ಟು ವೆಚ್ಚ ಎಷ್ಟು ಗೊತ್ತಾ?
ಆಗಿನ ಕಾಲಕ್ಕೆ 42 ಲಕ್ಷ ರೂಪಾಯಿ ಆಗಿದೆ. ಪ್ರಕೃತಿ ಪ್ರೇಮಿಯಾಗಿದ್ದ ಇರ್ವಿನ್ ರವರು ಮೈಸೂರು ಅರಮನೆಯ ನಿರ್ಮಾಣ ಕಾರ್ಯ ಮುಗಿಸುವ ಹೊತ್ತಿಗೆ 71 ವರ್ಷ ಅವ್ರಿಗೆ ವಯಸ್ಸಾಗಿದ್ರಿಂದ ಅವರು ತಮ್ಮ ವೃತ್ತಿ ಜೀವನಕ್ಕೆ ಸಂಪೂರ್ಣ ನಿವೃತ್ತಿ ಘೋಷಿಸಿ ನೆಮ್ಮದಿಯಾಗಿ ಕಾಲ ಕಳಿಬೇಕು ಅಂತ ಅವರು ನಿರ್ಧರಿಸಿದ್ರು. ಮೈಸೂರು ಸಂಸ್ಥಾನದಿಂದ ವಿಶೇಷ ಸನ್ಮಾನ ಹಾಗೂ ಗೌರವಗಳನ್ನು ಪಡೆದ ಅವರು ಅವ್ರ ತಾಯ್ನಾಡಾದ ಐರ್ಲೆಂಡ್ಗೆ ಮರಳುವ ಬದಲು ಪ್ರಕೃತಿ ರಮಣೀಯ ಹಾಗೂ ತಂಪಾದ ವಾತಾವರಣವಿದ್ದ ಪ್ರಸಿದ್ಧ ಗಿರಿಧಾಮವಾದ ಊಟಿಲಿ ತಮಗಾಗಿ ಒಂದು ಸುಂದರವಾದ ನಿವಾಸವನ್ನು ಕಟ್ಕೊಂಡ್ರು. ಹಾಗೆ ಅಲ್ಲಿಯೇ ತಮ್ಮ ಜೀವನದ ಕೊನೆಯ ದಶಕವನ್ನು ಅತ್ಯಂತ ಶಾಂತಿಯುತವಾಗಿ ಕಳೆದರು. ಅಂದಹಾಗೆ ಮೈಸೂರಿನ ಪ್ರಮುಖ ಆಕರ್ಷಣೆಯಾಗಿರುವ ಈ ಅರಮನೆಗೆ ಪ್ರತಿ ವರ್ಷ ಸುಮಾರು 33ರಿಂದ 40 ಲಕ್ಷ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಇಲ್ಲಿನ ಪ್ರವೇಶ ದರದಿಂದಲೇ ವಾರ್ಷಿಕವಾಗಿ ಸುಮಾರು 15ರಿಂದ 20 ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗುತ್ತದೆ. ಅಷ್ಟೇ ಅಲ್ಲದೆ ಮೈಸೂರಿನ ಒಟ್ಟಾರೆ ಪ್ರವಾಸೋದ್ಯಮ ವಲಯವು ವಾರ್ಷಿಕವಾಗಿ 1200 ಕೋಟಿಗೂ ಅಧಿಕ ವಹಿವಾಟನ್ನ ನಡೆಸ್ತಾ ಇದೆ. ನಮ್ಮ ಮೈಸೂರು ಅರಮನೆ ಎಷ್ಟು ಜಗತ್ಪ್ರಸಿದ್ಧ ಅಲ್ವಾ? ಅದನ್ನ ನಾವು ಇವತ್ತಿನ ಶೋಧದಲ್ಲಿ ನಿಮಗೆ ತಿಳಿಸೋಕೆ ಒಂದು ಪುಟ್ಟ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೀವಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.